ವರ್ಷದಲ್ಲಿಯೂ ಕೂಡ ಗುರುಪೂರ್ಣಿಮೆ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಬೇಕು ಅಂತ ನಿಶ್ಚಯಿಸಿಕೊಂಡಿದ್ದೇವೆ. ಪ್ರತಿ ವರ್ಷವೂ ಕೂಡ ಕನಿಷ್ಠ 14 ರಿಂದ 17 ಲಕ್ಷ ರೂಪಾಯಿ ಖರ್ಚು ಬರ್ತದೆ. ಶಿರಡಿ ಸಾಯಿಬಾಬಾ ಅವರೇ ಒದಗಿಸಿಕೊಡ್ತಾರೆ. ಇಲ್ಲಿಯವರೆಗೂ ಕೂಡ ನಾವು ಖರ್ಚು ವೆಚ್ಚಗಳಿಗೆ ಸಂಬಂಧಿಸಿದಂತೆ ಆಲೋಚನೆ ಮಾಡಿದ್ದೇನವೇ ಇಲ್ಲ ನಮಗೆ. ಕಾರಣ ಆ ಭಗವಂತನ ಪ್ರೇರಣೆ, ಶ್ರೀರಾಮಚಂದ್ರರ ಕೃಪಾಶೀರ್ವಾದ ಸದಾ ಬಾಬಾರವರ ಮೇಲೆ, ನಿಮ್ಮೆಲ್ಲರ ಮೇಲೆ ಇದೆ. ಅಲ್ಲಿವರೆಗೂ ಕೂಡ ಶಿವಸ್ವಾಮಿ ಎದರಲ್ಲ. ನಾನು ಇವತ್ತಿನವರೆಗೂ ಕೂಡ ಖರ್ಚು ವೆಚ್ಚಕ್ಕೆ ಎದರಲ್ಲ. ನನಗೆ ಆ ಭಗವಂತನ ಪ್ರೇರಣೆ ಏನಾಗುತ್ತೋ ಅದನ್ನು ಮಾಡ್ತೀನಿ. ಇದನ್ನು ನನ್ನ ಭಕ್ತರಿಗೆ ಇದು ತಿನ್ನಿಸ್ತೀನಿ, ಕೊಡಬೇಕು ಕೊಡ್ತೀನಿ. ಅದು ಕೊಡ್ತಾರೆ ಬಾಬಾ. ನಾನು ಅದನ್ನು ಹೇಳಿದ್ದಲ್ಲ ನಿಮಗೆ. ಕಡಿಮೆ ಆಯಿತು ವರಮಾನ. ಕಳೆದ ವರ್ಷ 120 ಪ್ಯಾಕೆಟ್ ಅಕ್ಕಿ ಇತ್ತು ನನ್ನ ಖಜಾನೆಯಲ್ಲಿ. ಇವತ್ತು 18 ಪ್ಯಾಕೆಟ್ ಅಕ್ಕಿಗೆ ಬಂದಿದೆ. ಮತ್ತೆ ನಾನು ಬಾಬನ ಮೊರೆ ಹೋಗ್ತೀನಿ. ಮೊದಲೆಲ್ಲ ಕೊಡ್ತಾಯಿದ್ದೆ, ಈಗ ಕೊಡೋಲ್ಲ. ಈಗ ಮೊದಲೆಲ್ಲ ನಾನು ಎಲ್ಲರಿಗೂ 2 ಪ್ಯಾಕೆಟು 3 ಪ್ಯಾಕೆಟು 5 ಪ್ಯಾಕೆಟ್ ಅಕ್ಕಿ ಕೊಡ್ತಾಯಿದ್ದೆ. ನಾವು ಮತ್ತೆ ಕೊಡೋಲ್ಲ ಈಗ ದುಡ್ಡು. ಈಗಾದರೂ ಕೂಡ ಬೆಲಗೂರಿನ ಗುರುಗಳನ್ನು ಕರೆಸಿ ಅವ್ರಿಗೆ 10,000 ರೂಪಾಯಿಗೆ ಗುರು ಕಾಣಿಕೆ ಕೊಡಬೇಕು. ನಾನು ಪ್ರಸ್ತುತ ಅರ್ಚಕರಿಗೆ ಗುರು ಕಾಣಿಕೆನ ಪ್ರತಿ ವರ್ಷದಂತೆ ಈ ವರ್ಷವೂ 10,000 ರೂಪಾಯಿ ಕೊಡಬೇಕು. ಎಲ್ಲ ಕೊಡ್ತಾರೆ ಬಾಬಾ. ನಾನು ಕೊಡ್ತೀನಿ, ಅದ್ರ ಬಗ್ಗೆ ಏನಿಲ್ಲ. ಬಟ್ಟೆ ಕೊಡಬೇಕು, ಮಾಡಬೇಕು, ಅವೆಲ್ಲ ಏನೇನು ಕಾರ್ಯಕ್ರಮಗಳಿದ್ದಾವೆ ಅವನ್ನೆಲ್ಲ ನಾನು ಮಾಡ್ತೇನೆ. ಅವು ಯಾವಕ್ಕೂ ಕೂಡ ಬಾಬಾ ನಮಗೆ ಕುಂದು ತಂದಿಲ್ಲ. ಊಟಕ್ಕೂ ಕೂಡ ಕುಂದು ತಂದಿಲ್ಲ. ನೆಲ ಮಹಿಮೆ ಶಕ್ತಿ ಇದೆ, ಮಾಡ್ತೀನಿ ಅಂತಕ್ಕಂಥ ಒಂದು ಕಠಿಣ ವಿಶ್ವಾಸ ನನ್ನನ್ನು ಬೆಳೆಸ್ಕೊಂಡಿದ್ದಾರೆ ಬಾಬಾ. ನಾನು ಮಾಡ್ತೀನಿ, ಅದಕ್ಕೆ ಬಗ್ಗೆ ಚಿಂತನೆ ಮಾಡಲ್ಲ. ಹೋದ ವರ್ಷಕ್ಕಿಂತಲೂ ಕೂಡ ಅದ್ಧೂರಿಯಾಗಿ ಮಾಡಬೇಕು ಅಂತಕ್ಕಂಥ ಆಲೋಚನೆ ಮೇರೆಗೆ ಸಭೆ ಕರೆದಿದ್ದೀನಿ. ನಿಮ್ಮೆಲ್ಲರ ಅಭಿಪ್ರಾಯವನ್ನು ಕ್ರೋಢೀಕರಿಸ್ಕೊಂಡು ಮಾಡ್ತೀನಿ ಅಂತಕ್ಕಂಥ ಭರವಸೆ ಇದೆ. ನಿಮ್ಮ ಆಶೀರ್ವಾದವನ್ನು ಸದಾ 10/7/10ನೇ ತಾರೀಕು ಗುರುವಾರ. ಎಲ್ಲ ಭಕ್ತರೊಂದಿಗೂ ನಮಸ್ಕಾರಗಳು. ಏನು ಈ ಸರಿ ಗುರುಪೌರ್ಣಿಮೆ ಇದೆ. ಅತಿ ವಿಜೃಂಭಣೆಯಿಂದ ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಭಾಳ ಚೆನ್ನಾಗಿ ನಡೆಯುತ್ತೆ ಅಂತ ನಮಗೂ ನಂಬಿಕೆ ಇದೆ. ಚೆನ್ನಾಗಿ ನಡೆಯುತ್ತೆ ಖಂಡಿತ. ಇಲ್ಲಿ ಒಂಥರದ್ದಲ್ರಮ್ಮ ನಡೆಯೋದು. ನನಗೊಂದು ಭಾಳ ಸಂತೋಷದ್ದು ಅಂದರೆ ಅಮ್ಮ, ಪ್ರತಿ ತಿಂಗಳಮ್ಮ 3ನೇ ವಾರ ಬರುತ್ತೆ. ಶಂಕರ್ ಕಣ್ಣಾಸ್ಪತ್ರೆ ಅವರ ಸಹಯೋಗದೊಂದಿಗೆ. ಅದರಿಂದ ನಾವೇನು ಈ ಕಣ್ಣಿನ ಚಿಕಿತ್ಸೆ ಪ್ಲಸ್ ಆಪರೇಷನ್ ಮಾಡಿಸ್ತೀವೋ ಅದು ತೀರಾ ಕಡುಬಡವರಿಗೆ ತಲುಪ್ತಾ ಇರೋದಮ್ಮ. ತೀರಾ ನಿರ್ಗತಿಕರಿಗೆ ವರ್ಗಕ್ಕೆ ಅದೊಂದು ನಮಗೆ ಭಾಳ ಸಂತೋಷ. ಅದಕ್ಕೆ ಆ ಪುಣ್ಯಭಾಗಿಗಳಿಗೆ ನೀವೆಲ್ಲರೂ ಕಾರಣ. ಭಕ್ತರೇನಿದ್ದಾರೆ, ನಮ್ಮ ಅಧ್ಯಕ್ಷರೇನಿದ್ದಾರೆ, ಎಲ್ಲರೂ ಕಾರಣ. ಅದೊಂದು ನನಗೆ ಭಾರಿ ಹೆಮ್ಮೆನೇ. ವಸ್ತುದಾಗ ಎಲ್ಲೂ ಇಲ್ಲರಮ್ಮ. ಮೊದಲು ಹಿಂದೆ JCSರೊಳಗೆ ಇದ್ದಾಗ ಅವರು ಮಾಡಿದ್ದಾರೆ ಪುಣ್ಯಾತ್ಮರು ಹಿಂದೆ. ಈಗ ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತಿದ್ದಾರೆ. ಅದೊಂದು ಮಾತ್ರ ಮಾಡ್ರಿ ಅಂತ ನಾವು ಹೊಸರಿನೂ ಕೇಳಿದ್ದೆ, ಸಾಹೇಬರು ಒಪ್ಕೊಂಡಿದ್ರು. ಜೊತೆಗೆ ಹಂಗೆ ಮಾಡೋಕ್ಕಾಗಲ್ರಮ್ಮ. ಬಂದಂಥವ್ರಿಗೆ ಪಾಪ ಅಮ್ಮ ಏನಾಗುತ್ತೆ, ಎಷ್ಟೋ ಹೊತ್ತು ಬಂದಿರ್ತಾರಮ್ಮ, ಊಟಕ್ಕೆ ಇಡಬೇಕು, ಆಮೇಲೆ ತಿಂಡಿ ಮಾಡಿಸ್ಬೇಕು, ಕಾಫಿನೋ. ನಮ್ಮ ಯಥಾಶಕ್ತಿ ಎಲ್ಲ ಮಾಡ್ತಾನೆ ರವಿ, ಎಲ್ಲ ಸಹಜನೂ ಮಾಡ್ತಾನೆ. ಅದಕ್ಕೋಸ್ಕರ ಒಬ್ಬರನ್ನ ಬಿಟ್ಟಿದೆ ರವಿ, ಬಿಟ್ಟಿದ್ದೇವಮ್ಮ. ಭಾಳ ಚೆನ್ನಾಗಿ ನಡೀತಿದೆ ಅಮ್ಮ. ಇದು ಸಹ ಯಥಾಶಕ್ತಿ ಎಲ್ಲರೂ ಕೊಡ್ರಿ, ಭಕ್ತರೆಲ್ಲರೂ ಸೇರಿ ಕೂಡಿ ಮಾಡೋಣ. ಏನು ಇವತ್ತು ಮಾಡ್ತಾ ಇದ್ದಿಲ್ಲ ಅಂದರೆ ಒಂದು ಕೆಲಸ ಆರಂಭ. ಯಾಕೆ ನಮ್ಮಲ್ಲಿ ಇದೆಲ್ಲ ಭಾಳ ವಿಜೃಂಭಣೆಯಿಂದ ನಡೆಯುತ್ತೆ ಅಂದರೆ, ಇಡೀ ನಮ್ಮ ಹೊಸದುರ್ಗದಲ್ಲಿ ಇಂತಹ ಕಾರ್ಯಕ್ರಮ ನಾವು ಎಲ್ಲಿ ನಡೆಯಲ್ರಮ್ಮ. ಆಮೇಲೆ ನೀವು ಗುರುವಾರದ ದಿವಸ ನಮ್ಮ ಪ್ರಹ್ಲಾದರಾಯರಿರ್ತಾರೆ, ಮಕ್ಕಳು ಮರಿ ಎಲ್ಲ ಜೊತೆಗೆ ಬರ್ತಾರಮ್ಮ. ಸಂತೋಷವಾಗಿರುತ್ತೆ. ಈಗ ಏನೇ ಆಗಲಿ ಮೊದಲು ಕಾಲಕ್ಕೂ ಈ ಕಾಲಕ್ಕೂ ವ್ಯತ್ಯಾಸ ಆಗಿದೆ ಅಮ್ಮ. ಮಕ್ಕಳುಗಳು ಹೊರಗಡೆ ಹೋಗೋಕ್ಕೆ ಬಯಸ್ತಾವ್ರಮ್ಮ. ನೀವೇನು ನಮ್ಮ ಸಾಹೇಬರು ಮಾಡಿ ಪ್ರತಿ ವಾರ ಚೇಂಜ್ ಮಾಡಿ ಕೊಡ್ತಾರೋ ಅದನ್ನು ನಮ್ಮ ಭಕ್ತರು ಏನು ಕುತ್ಕೊಂಡು ಅಲ್ಲಿ ತಿಂತಾರಲ್ಲ, ಅದು ಪ್ರಸಾದ ಅಂತೇಳಿ ಅದು ನಮ್ಮ ಮನಸ್ಸಿಗೆ ಕಣ್ಣು ತುಂಬ ಬರುತ್ತಮ್ಮ. ಆಮೇಲೆ ಇನ್ನೊಂದು ಮಾತು ಹೇಳ್ಬೇಕ್ರಮ್ಮ, ಇದೇ ಸಮಯದಲ್ಲೇ ಅವರೆಕಾಯಿ ಭಾಳ ಕಾಲ ಬಂದಿತ್ರಮ್ಮ.
ಎಲ್ಲ ನಮ್ಮ ಮನೆಯೊಳಗೆ ಅವರೆಕಾಯಿ ಉಸುಳಿ ಅದು ಇದೆಲ್ಲ ತಾಲಿಪಟ್ಟು ಮಾಡ್ಕೊಂಡು ತಿಂತೀರಮ್ಮ. ನಮ್ಮ ಸ್ವಾಮಿಯರಿದ್ದಾರೆ ಇಲ್ಲ ಈ ಸರಿ ಅವರೆಕಾಯಿ ನಾನು ಮಾಡಿಸ್ಲೇಬೇಕು ಅಂದ್ರಮ್ಮ. ಇಲ್ಲಿ ಅವರೆಕಾಯಿ ಉಸುಳಿ ಅಮ್ಮ ಇರಲಿ, ನಾವು ಎಲ್ಲರ ಮನೆಗಳು ಮಾಡ್ತಾ ಇಲ್ಲ ಅಂತ ನಾವು ಹೇಳೋದಿಲ್ಲರಮ್ಮ. ಭಾಳ ಚೆನ್ನಾಗಿ ನಡೀತಿದೆ. ಇದೆಲ್ಲ ನಮ್ಮ ಅಧ್ಯಕ್ಷರ ಉತ್ಸಾಹ ಜೊತೆಗೆ ನಮ್ಮ ಬಾಬಾ ಅವರ ಆಶೀರ್ವಾದ. ನಾನೇನು ತಿಳ್ಕೊಂಡ್ರು ಇಲ್ಲಿ ಏನಾದ್ರು ನಡೀತಿದೆ ಅಂತಂದರೆ ಅವರ ಆಶೀರ್ವಾದ ರಮ್ಮ. ಅದಕ್ಕೆ ನಾವು ಸಹ ಪುಣ್ಯಭಾಗಿಗಳು, ನೀವು ಸಹ ಪುಣ್ಯಭಾಗಿಗಳಮ್ಮ. ಇನ್ನೂ ಹೆಚ್ಚಿನ ಇವತ್ತೇನು ಈ ಸರಿ ಕಲೆಕ್ಷನ್ನಲ್ಲಿದೆ, ನಾವು ಸಹ ಚೆನ್ನಾಗಿ ಕೊಡೋಣ ನಮ್ಮ ಯಥಾಶಕ್ತಿಯಿಂದ. ಈ ಸರಿ ಭಾಳ ಚೆನ್ನಾಗಿ ನಡೀಲಿ ಅಂತೇಳಿ ಬಾಬಾ ಅವರಲ್ಲಿ ಭಕ್ತಿಯಿಂದ ಬೇಡ್ಕೊಂಡ್ಬಿಟ್ಟು ನಾನು 2 ಮಾತು ಮುಗಿಸ್ತೀನಿ. ಸಾಯಿಬಾಬಾ ಭಕ್ತರೇ ಎಲ್ಲರಿಗೂ ನಮಸ್ಕಾರ. ಈ ಸರ್ತಿ 16ನೇ ವರ್ಷದ ಗುರುಪೂರ್ಣಿಮೆ ಬಂದಿದೆ. ಈ ಕಾರ್ಯಕ್ರಮನ ಪ್ರತಿ ವರ್ಷಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ನಡೆಸಬೇಕು ಅಂತ ನಮ್ಮ ಅಧ್ಯಕ್ಷರು ಮತ್ತು ನೀವುಗಳು ಎಲ್ಲರೂ ಸಹಕಾರ ಕೊಡ್ತಾ ಇದ್ದೀರಾ. ಖಂಡಿತ ಅತಿ ಹೆಚ್ಚಿನ ದೇಣಿಗೆ ಕೊಡೋದ್ರ ಮೂಲಕ ಈ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ನೆರವೇರಲಿ ಅಂತೇಳಿ ನಾನು ಬಾಬಾ ಅವ್ರು ಕೇಳ್ಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.